ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ ಏನು ಅಂತಂದರೆ ಡಾಕ್ಟರ್ನ ಡೈಲಿ ಮೀಟ್ ಮಾಡೋದು, ಪ್ರಿಸ್ಕ್ರಿಪ್ಷನ್ ತೆಗೆದು ಅಟ್ ದಿ ಎಂಡ್ ಆಫ್ ಪ್ರಾಡಕ್ಟ್ ಸೇಲ್ ಮಾಡೋದು. ಇದಕ್ಕೆ ಬೇಸಿಕ್ಕಾಗಿ ಕ್ವಾಲಿಫಿಕೇಷನ್ ಏನಿರಬೇಕಾಗುತ್ತೆ ಅಂತಂದರೆ ಕರೆಂಟ್ಲಿ 2025-26 ಟಾಪ್ ಕಂಪ್ನೀಸ್ ಬಂದು BSc, ಬಿ ಫಾರ್ಮಾ, ಡಿ ಫಾರ್ಮಾ, ಫ್ರೆಷರು ತಗೊಳ್ತಾ ಇದ್ದಾರೆ. ಅದರ್ ಸ್ಟ್ರೀಮಿಂಗ್ ಡಿಗ್ರಿಗಳು ಅಷ್ಟೊಂದಾಗಿ ತಗೋತಾ ಇಲ್ಲ MNC ಮತ್ತು ಇಂಡಿಯನ್ MNC ಕಂಪ್ನಿಗಳು. ಆಮೇಲೆ ಇದರ ವರ್ಕ್ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಇಷ್ಟೇ ಟೈಮಿಂಗ್ಸ್ ಅಂತ ಏನು ಫಿಕ್ಸ್ ಇರಲ್ಲ. 9:30 ವರ್ಕ್ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ಡಾಕ್ಟರ್ಸ್ ಕಾಲ್ ಅಪಾಯಿಂಟ್ಮೆಂಟ್. ಇಟ್ ವುಡ್ ಬಿ 10 o'clock ಆಲ್ಸೋ, ಅಥವಾ ಒಂದಿನ 8 ಗಂಟೆಗೆ ಮುಗಿಬೋದು, 7 ಗಂಟೆಗೆ ಮುಗಿಬೋದು. ವರ್ಕ್ ಟೈಮಿಂಗ್ಸ್ ಪಕ್ಕ ಇಷ್ಟೇ ಫಿಕ್ಸ್ ಅಂತ ಇರಲ್ಲ, ಬಟ್ ಫ್ಲೆಕ್ಸಿಬಲ್ ಇರುತ್ತೆ ವರ್ಕಿಂಗ್ ಅವರ್ಸು. ಆ್ಯಂಡ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಲ್ಲಿ ಯಾವ ರೀತಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತಂದರೆ ನೀವು ಡೈಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ನೀವು ಒಂದೇ ಸರಿ ಹೋದ ತಕ್ಷಣವೇ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಪ್ರಾಡಕ್ಟ್ ಪ್ರಿಸ್ಕ್ರೈಬ್ ಮಾಡಲ್ಲ. ನಿಮ್ಮ ಕಂಪ್ನಿದು ಬ್ರ್ಯಾಂಡ್ ಏನಿದೆ ಅದನ್ನ ಪ್ರಮೋಟ್ ಮಾಡಿ ಅಟ್ಲೀಸ್ಟ್ ಒಂದು 2-3-4 ತಿಂಗಳು ತನಕ ನೀವು ಸತತವಾಗಿ ಫಾಲೋಅಪ್ ಮಾಡಿ ಆಮೇಲೆ ಒಂದು ಪ್ರಾಡಕ್ಟ್ ಥರ ಪ್ರಿಸ್ಕ್ರಿಪ್ಷನ್ ಜನರೇಟ್ ಬರ್ಸ್ಕೋಬೋದು. ಆ್ಯಂಡ್ ಇದರಲ್ಲಿ ಏನು ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಏನೇ MNC ಕಂಪ್ನಿ ಮತ್ತು ಇಂಡಿಯನ್ MNCಯಲ್ಲಿ ಆ್ಯಸ್ ಅ ಫ್ರೆಷರ್ ಸ್ಟಾರ್ಟಿಂಗ್ ಪ್ಯಾಕೇಜ್ 3.6 lakh ಇರುತ್ತೆ. ಬಿಫೋರ್ ಎಲ್ಲ 1.8 lakh ಅಷ್ಟು ಸ್ಟಾರ್ಟಿಂಗ್ ಪ್ಯಾಕೇಜ್ ಇರ್ತಾಯಿತ್ತು. ಬಟ್ ಇವಾಗೆಲ್ಲ 3.6 ಆ್ಯಸ್ ಅ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸಲ್ಲಿ 3.6 ಬೇಸಿಕ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ದಾರೆ MNC ಆ್ಯಂಡ್ ಇಂಡಿಯನ್ MNC. ನೀವು ಅದರ್ ಸ್ಟ್ರೀಮಿಂಗ್ ಡಿಗ್ರಿ BA, BCom ಅದರ್ ಸ್ಟ್ರೀಮಿಂಗ್ ಇತ್ತು ಅಂತಂದ್ರೂ ನೀವು ಸಣ್ಣ ಪುಟ್ಟ ಕಂಪ್ನಿಗಳಿರುತ್ತೆ. ಲೋಕಲ್ ಬೇಸ್ ಕಂಪ್ನಿ, ಬೆಂಗಳೂರು ಬೇಸ್ ಕಂಪ್ನಿ, ಆ ಥರ ಕಂಪ್ನಿಯಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಬೇಕಾದ್ರೆ ನೆಕ್ಸ್ಟ್ ನೀವು ಇಂಡಿಯನ್ MNCಯಲ್ಲಿ ಟ್ರೈ ಮಾಡ್ಬೋದು. ಇದರಲ್ಲಿ ಏನಿರುತ್ತೆ ಅಂತ ನಿಮಗೆ ಆ್ಯಸ್ ಅ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಲ್ಲಿ ಫಸ್ಟು ನೀವು ಸ್ಟಾಕ್, ನಿಮ್ಮ ಕಂಪ್ನಿ ಪ್ರಾಡಕ್ಟು ಸ್ಟಾಕ್ ಎಷ್ಟಲ್ಲಿ ಎಷ್ಟು ಅವೈಲೇಬಲ್ ಇದೆ, ಏನಿದೆ, ಸೇಲ್ ಕ್ಲೋಸಿಂಗ್ ಎಲ್ಲ ನೋಡ್ಕೋಬೇಕು. ಆಮೇಲೆ ನೀವು ಡಾಕ್ಟ್ರ್ ಏನಾದರೂ ನಿಮ್ಮ ಪ್ರಾಡಕ್ಟ್ ಬರೆಯೋಕೆ ಕೊಟ್ಕೊಳ್ತು ಅಂತಂದರೆ ನೀವು ಕೆಮಿಸ್ಟ್ ಇರ್ತದೆ, ಮೆಡಿಕಲ್ಸ್ ಇರುತ್ತೆ ಆ ಥರದಲ್ಲಿ ಪಕ್ಕದಲ್ಲಿ. ಆ ಮೆಡಿಕಲಲ್ಲಿ ನೀವು ಪ್ರಾಡಕ್ಟ್ನ ಅವೈಲೇಬಲ್ ಮಾಡಬೇಕಾಗುತ್ತೆ. ಅವೈಲಬಿಲಿಟಿ ಅಷ್ಟೊಂದು ಈಸಿ ಇರಲ್ಲ ಎಲ್ಲ ಕೆಮಿಸ್ಟ್ ಕೌಂಟ್ರಲ್ಲೂ. ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ, ಅವೈಲಬಿಲಿಟಿ ಫಾರ್ಮ್ ತಗೋಬೇಕಾಗುತ್ತೆ ಡಾಕ್ಟರ್ ಹತ್ರ. ಅದನ್ನು ತಗೊಂಡು ಕೆಮಿಸ್ಟ್ ಹತ್ರ ಅವರು ಅಪ್ರೂವಲ್ ತಗೊಂಡು ಮಾಡ್ತಾರೆ ಹಾಸ್ಪಿಟಲ್ ರೇಂಜಲ್ಲಿ. ಬಟ್ ಇದರಲ್ಲಿ ಮೆಡಿಕಲ್ ಶಾಪಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬಂದರೆ ಅವರು ಸ್ಟಾಕ್ನ ಅವೈಲಬಿಲಿಟಿ ಮಾಡ್ತಾರೆ. ಅವೈಲಬಿಲಿಟಿ ಕೆಲವರು ಆಫರ್ಸ್ ಇಲ್ಲ ಅಂದರೆ ಅವೈಲಬಿಲಿಟಿ ಮಾಡ್ತಾರೆ. ಕೆಲವು ಕೌಂಟ್ರು ಯಾವ ರೀತಿ ಅಂತಂದರೆ ಆಫರ್ ಬೇಕೇ ಬೇಕು. ಈಗ ಎಕ್ಸಾಂಪಲ್ 10+2, 10+3 ಆ ರೀತಿ ಎಲ್ಲ ಅಟ್ಲೀಸ್ಟ್ 10+1 ಆದರೂ ಆಫರ್ ಬೇಕು ಅಂತ ಕೇಳ್ತಾರೆ. ಸೊ ನಿಮ್ಮ ಪ್ರಾಡಕ್ಟು ಏನು ಆಫರ್ ಇದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಪ್ರಾಡಕ್ಟ್ ಆಫರ್ ಹಿಂಗಿದೆ, ಏನು ಮಾರ್ಜಿನ್ ಎಷ್ಟು ಸಿಗುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಮಾಲಿಕ್ಯೂಲು ಡಾಕ್ಟರ್ ಏನಾದ್ರು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಅವೈಲಬಿಲಿಟಿ ಈಸಿ ಇರುತ್ತೆ. ಇದಾಗಿರುತ್ತೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬು. ಮತ್ತು ಅದು ಬೆಳಗ್ಗೆ POPD ಮಾಡಿದ್ರೆ ನೀವು ಅಟ್ಲೀಸ್ಟ್ ಸೇಲ್ಸು ಜಾಸ್ತಿ ಇಂಪ್ರೂವ್ ಆಗುತ್ತೆ. ಬಟ್ ಸೇಲ್ಸು ಬೇಗ ಕಾಣ್ಬೋದು. ಯಾಕಂದರೆ ನೀವು ಡೈಲಿ ಡಾಕ್ಟರ್ಸ್ಗೆ ಯಾಕೆ ರಿಮೈಂಡರ್ ಮಾಡಬೇಕು POPD ಮಾಡಬೇಕು ಅಂತಂದರೆ ಅವರು ನಿಮ್ಮ ಥರನೇ 100 ಜನ ರೆಪ್ಸು ಡೈಲಿ ಬರ್ತಾರೆ, ಮೀಟ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಅವರು ಯಾವ ಪ್ರಾಡಕ್ಟ್ ಅಂತ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನೀವು ಯಾರು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾರೆ, ಕನ್ಸಿಸ್ಟೆಂಟಾಗಿ ಫಾಲೋಅಪ್ ಮಾಡ್ತಾರೆ ಅಂಥವ್ರ ಪ್ರಾಡಕ್ಟು ಡಾಕ್ಟರ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ, ನೆನ್ಪುಳಿದಿರುತ್ತೆ. ಒಂದಲ್ಲ ಒಂದಿನ ನೀವು ಸಕ್ಸಸ್ ಕಾಣ್ತೀರಾ ನಿಮ್ಮ ಪ್ರಾಡಕ್ಟ್ನ ಬರ್ಸ್ಕೊಳ್ಳೋಲ್ಲಿ. ಹಂಗೆ ಇದೇನೋ ಅಷ್ಟೊಂದು ಈಸಿನ ಜಾಬು, ಇಷ್ಟೊಂದು ಈಸಿನ ಅನ್ನೋ ಥರ ಏನಿರಲ್ಲ. ನಿಮಗೆ ನೀವು ಯಾವ ಥರ ಹಾರ್ಡ್ ಅಂದ್ಕೊಂಡ್ರೆ ಹಾರ್ಡ್ ಅನಿಸುತ್ತೆ, ಬಟ್ ಅಷ್ಟೊಂದು ಈಸಿ ಅಂತೂ ಇರಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಇದು ಬೇಸಿಕಲಿ ಫೀಲ್ಡ್ ವರ್ಕ್ ಆಗಿರೋದ್ರಿಂದ ನೀವು ಡೈಲಿ ಬೈಕಲ್ಲಿ ಓಡಾಡ್ತಾ ಸ್ಟ್ರೆಸ್ ಆಗಿರ್ತೀರ. ಮತ್ತು ಕೆಲವರು ಇಯರ್ ಫಾಲ್ ಆಗುತ್ತೆ ಅನ್ನೋ ಚಿಂತೆಯಲ್ಲಿ ಇರ್ತಾರೆ. ಅದೆಲ್ಲ ಆಗುತ್ತೆ. ಬಟ್ ನೀವೇನೋ ಹೋಪ್ ಅಂತ ನಿಮ್ಮ ಸೇಲ್ಸು ಪ್ರಿಸ್ಕ್ರಿಪ್ಷನ್ ಜನರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬೆಳೀತಾ ಇರುತ್ತೆ ಜಾಬ್ ಮೇಲೆ. ಆಮೇಲೆ ನಿಮಗೆ ಗುಡ್ ಡಾಕ್ಟ್ರು, ಬ್ಯಾಡ್ ಡಾಕ್ಟರ್ಸ್ ಅಂತ ಯಾರು ಇರಲ್ಲ. ಯಾರು ನಿಮಗೆ ಪ್ರಿಸ್ಕ್ರೈಬ್ ಬರೀತಿರ್ತಾರೋ, ಬಿಸ್ನೆಸ್ ಕೊಡ್ತಿರ್ತಾರೋ ಅವ್ರು ಬರೀತಿರೋ ಅಂತ ನಿಮಗೆ ಗುಡ್ ಡಾಕ್ಟರ್ಸು, ಪೊಟೆನ್ಷಿಯಲ್ ಡಾಕ್ಟರ್ಸು, ಇಂಪಾರ್ಟೆಂಟ್ ಡಾಕ್ಟರ್ಸು ಆ್ಯಂಡ್ ಕೋರ್ ಡಾಕ್ಟರ್ಸು ಯಾರು ಬರೀತಿರಲ್ಲ ಅವ್ರನ್ನ ನೀವು ಕಡೆಗಣಿಸೋಕ್ಕಾಗಲ್ಲ. ಯಾಕಂದರೆ ಒಂದಲ್ಲ ಒಂದಿನ ಅವ್ರು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಕೆಲವು ಡಾಕ್ಟ್ರುಗಳು ಬರೆಯೋದು ಮತ್ತು ಅವರು ನಮ್ಗೆ ಪ್ರಿಸ್ಕ್ರೈಬ್ ಮಾಡಬೇಕು ಅನ್ನೋ ಸ್ವಲ್ಪ ಲಾಂಗ್ ತಗೊಳುತ್ತೆ. ನೀವು 1 year ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಪೇಷನ್ಸ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಪ್ರತಿ ಕ್ಲಿನಿಕಲ್ಲಿ ಹೋಗಿ ಡಾಕ್ಟ್ರ್ ಮೀಟ್ ಮಾಡೋ ಟೈಮಲ್ಲಿ ಹೋದ ತಕ್ಷಣ ಕಾಲ್ಸ್ ಆಗಲ್ಲ. ಏನು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಪೇಷನ್ಸ್ ಎಲ್ಲ ಮುಗಿದ ಮೇಲೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಇದೆಲ್ಲ ತುಂಬ ಡಿಫಿಕಲ್ಟು, ಹೊಸಬರಿಗೆ ಫ್ರೆಷರ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಬೋದು. ಬಟ್ ನೀವು ಜಾಬ್ದು ಕೆಲಸ ಕಲಿಯೋಕೆ 3 to 4 months ಬೇಕಾಗುತ್ತೆ. 3 to 4 months ಬೇಕಾಗುತ್ತೆ. ನಿಮಗೆ ಒಬ್ಬರು ABM ಅಂತ ಇರ್ತಾರೆ ನಿಮ್ಮ ಲೋಕಲ್ ಹೆಡ್ ಕ್ವಾರ್ಟ್ರಲ್ಲಿ, ಅದರ ಮೇಲ್ಗಡೆ RSM ಅಂತ ಇರ್ತಾರೆ, ಅದರ ಮೇಲ್ಗಡೆ ZM ಅಂತ ಇರ್ತಾರೆ. ಅವರು ಬೇರೆ ಕಡೆಯಿಂದ ಕವರಿಂಗ್ ಮಾಡ್ತಾ ಇರ್ತಾರೆ. ಮೇನ್ ಹೆಡ್ ಕ್ವಾರ್ಟ್ರು, ಮೇನ್ ಬಿಸ್ನೆಸ್, ಮೇನ್ ಮೆಟ್ರೋ ಸಿಟಿಯಿಂದ ಕವರ್ ಮಾಡ್ತಾ ಇರ್ತಾರೆ. ಅವರು ಮಂತ್ಲಿ 1 time 2 times ಅವರು ನಿಮ್ಮ ಜೊತೆ ವರ್ಕಿಗೆ ಬರ್ತಾರೆ. ಆ್ಯಸ್ ನಿಮ್ಮ ABM ಅಂತ ಇರ್ತಾರೆ, ಏರಿಯಾ ಬಿಸ್ನೆಸ್ ಮ್ಯಾನೇಜರ್ ಅಂತ. ಅವರು ಮಂತ್ಲಿ ನಿಮ್ಮ ಜೊತೆಲಿ 1 week ಅಥವಾ 10 days ವರ್ಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತಂದರೆ ಡೈಲಿ ಮೀಟ್ ಮಾಡೋದು, ಡಾಕ್ಟರ್ ಪ್ರಾಡಕ್ಟ್ ಪೇಮೆಂಟ್ ಮಾಡೋದು, ಆದಷ್ಟು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡೋದು. ಆ್ಯಂಡ್ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇರುತ್ತೆ. ಇದೆಲ್ಲ ಅವೈಲಬಿಲಿಟಿ ಚಾಲೆಂಜಸ್ ಎಲ್ಲ ಇರುತ್ತೆ. ನಿಮಗೆ ಕ್ಲೋಸ್ ಮೇಯ್ನಾಗಿ ಈ ಫೀಲ್ಡಲ್ಲಿ ಏನು ಅಂತಂದರೆ ಡಾಕ್ಟರ್ ಹತ್ರ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮದು ಸೇಲ್ಸು ಚೆನ್ನಾಗಿರುತ್ತೆ ಮತ್ತು ಇಂಪ್ರೂವ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಡೀಟೇಲ್ಸು. ಇನ್ನೂ ಏನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಹಾಕಿ.